ಅದೇ ನೀರನ್ನ ಇಂಚಿನ ಮೇಲೆ ಬಿದ್ದಿದ್ದ ನೀರನ್ನ ಕೃಷಿ ಹೊಂಡಕ್ಕೆ ಸ್ಟೋರೇಜ್ ಮಾಡಿಕೊಂಡು ಅದನ್ನ ಮತ್ತೆ ಇಟ್ಟಿಗೆ ಕುಯ್ಯೋದಕ್ಕೆ ಮತ್ತೆ ನಮ್ದು ಅಡಿಕೆ ತೋಟ ಇದೆ, ತೆಂಗಿದೆ, ಅದಕ್ಕೆ ಉಪಯೋಗಿಸೋದಕ್ಕೆ ಮಾಡಿದ್ದೀನಿ. ಮತ್ತೆ ಅದಲ್ಲದೆ ಅದರಲ್ಲಿ ಮೀನು ಬೇರೆ ಸಾಕ್ತಾ ಇದ್ದೀನಿ, ಮೀನು ಸಾಗಾಣಿಕೆ ಮಾಡ್ತಾ ಇದ್ದೀನಿ. ಈಗ ಸುಮಾರು ಒಂದು 5,000 ಮೀನು ಬಿಟ್ಟಿದ್ದೀನಿ. ಅದರಲ್ಲಿ ಇವಾಗ ಹತ್ತತ್ರ ಒಂದು 3/4 kg 1 kg ಬಂದಿರಬೇಕು. ನನ್ನ ಹೆಸರು ನಾಗರಾಜ್ ಅಂತ. ನಮ್ಮದು ಕಂಟನಕುಂಟೆ ಅಂತ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾನು ಬಡ ಕುಟುಂಬದಲ್ಲಿ ಹುಟ್ಟಿದವನು. ನಾನು ಮೊದಲಿಗೆ PUC ವರೆಗೆ ನಾನು ವ್ಯಾಸಂಗ ಮಾಡಿದ್ದೀನಿ. ಆಮೇಲೆ ಕಾರ್ಪೆಂಟ್ರ್ ಕೆಲಸ ಮಾಡಿ ಎಲ್ಲ ಮಾಡಿ ಅದಾದಮೇಲೆ ನನಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಸಿಕ್ತು. ನಾನು ಸುಮಾರು 20 ವರ್ಷ ಕೆಲಸ ಮಾಡಿದೆ. ಅದರಲ್ಲಿ 20 ವರ್ಷ ಕೆಲಸ ಮಾಡಿದ್ದಾದಮೇಲೆ ನನಗೆ ಯಾಕೋ ಇಲಾಖೆಯಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಇಲಾಖೆಯಲ್ಲಿ ನಡೀತಿರೋದನ್ನೆಲ್ಲ ನೋಡಿ ನನಗೆ ಯಾಕೋ ಮನಸ್ಸು ಒಪ್ಪದಿರ ನಾನು ಸುಮಾರು 20 ವರ್ಷದಿಂದನೇ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಒಂದು ಇಟ್ಕೆ ಫ್ಯಾಕ್ಟ್ರಿ ಮಾಡಿದ್ದೀನಿ. ಇಟ್ಕೆ ಫ್ಯಾಕ್ಟ್ರಿಯಲ್ಲಿ ದುಡಿದು ಅದರಿಂದ ಸುಮಾರು ಜನ ಬಡವರಿಗೆ ಬಗ್ಗರಿಗೆ ಸುಮಾರು ಸಹಾಯ ಆಗುತ್ತೆ ಅಂತೇಳಿ ಉದ್ದೇಶದಿಂದ ನಾನು ಇಟ್ಕೆ ಫ್ಯಾಕ್ಟ್ರಿ ಮಾಡಿ ಸುಮಾರು ಒಂದು 20 ಜನ ನನ್ನ ಹತ್ರ ಕೆಲಸ ಮಾಡ್ತಾವ್ರೆ. ಎಷ್ಟೋ ಜನಕ್ಕೆ ನಾನು ಇಟ್ಕೆ ಹೊಡೆಯೋದ್ರ ಮೂಲಕ ಬಡವರಿಗೆ ಬಹಳ ಹೆಲ್ಪ್ ಆಗಿದೆ. ಅದರಿಂದ ನನಗೆ ಭಾಳ ಖುಷಿ ತಂದಿದೆ ಮತ್ತು ಜೀವನ ನನಗೆ ಒಳ್ಳೆ ರೀತಿಯಲ್ಲಿ ನಾನು ಇದು ಮಾಡ್ತಿದ್ದೀನಿ ಅನ್ನೋದೊಂದು ಇದಾಗಿದೆ. ಆದ್ದರಿಂದ ಏನಾದರೂ ಮಾಡಬೇಕಲ್ಲ, ನಾನು ಎಲ್ಲರ ಥರ ನಾನೇ ಇದ್ಬಿಟ್ರೆ ನಾನು ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಪ್ರಯೋಜನ ಅನ್ನೋ ದೃಷ್ಟಿಯಿಂದ ನಾನು ಇಟ್ಕೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಸುಮಾರು ಜನಕ್ಕೆ ನನ್ನಿಂದ ಹೆಲ್ಪ್ ಆಗಿದೆ. ಮೇಲಾಗಿ ಬೇಕಾದಷ್ಟು ದೇವಸ್ಥಾನಗಳು, ಚರ್ಚ್ಗಳು, ಬೇಕಾದಷ್ಟು ಜನ ಬರ್ತಾರೆ, ಕೇಳ್ತಾರೆ ಇಟ್ಕೆನ. ಎಲ್ಲರಿಗೂ ಅದ್ರ ಮೂಲಕ ಒಂದು ಸಹಾಯ ಮಾಡ್ತಿದ್ದೀನಿ. ಅದೇ ನಾನು ಇಲಾಖೆಯಲ್ಲಿದ್ದಾಗ ಯಾರಿಗೂ ಸಹಾಯ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನೆಲ್ಲ ಒತ್ಕೊಂಡು ಹೋಗ್ಬೇಕಾಗಿತ್ತು. ಈಗ ನಾನು ಅದನ್ನು ಸ್ವಲ್ಪನೇ ಕಳ್ಕೊತಿದ್ದೀನಿ. ಆ ರೀತಿ ಇದೆ. ಅದಾದಮೇಲೆ ಈ ಇಟ್ಕೆ ಶೆಡ್ ಹತ್ರ ಒಂದು ಬೋರ್ವೆಲ್ ಕೊಡಿಸ್ದೆ. ಆ ಬೋರ್ವೆಲ್ನಲ್ಲಿ ಸಾಧಾರಣವಾಗಿ ನೀರು ಬರ್ತಿತ್ತು. ಅದಕ್ಕೋಸ್ಕರ ಹೆಂಚಿನ ಮೇಲೆ ಬಿದ್ದ ನೀರನ್ನು ನಾವು ಯಾಕೆ ಬೋರ್ವೆಲ್ಗೆ ಬಿಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅದರ ಸುತ್ತಲೂ 10 ಅಡಿ ಗುಂಡಿ ತೆಗೆಸಿ ಅದಕ್ಕೆ ಜಲ್ಲಿ ಮತ್ತು ಮರಳು ಎಲ್ಲ ಹಾಕಿ ಅದ್ರ ಮೇಲೆ ಬಿದ್ದ ನೀರನ್ನು ಪೈಪ್ಗಳ ಮೂಲಕ ಡೈರೆಕ್ಟಾಗಿ ಬೋರ್ಗೆ ಬಿಡೋವಂಥ ವ್ಯವಸ್ಥೆ ಮಾಡಿದೆ. ಅದು ಸುಮಾರು ಒಂದು 10-12 ವರ್ಷ ಚೆನ್ನಾಗಿ ಇದಾಯಿತು. ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಒಳಗಡೆ ಹೋದ್ರಿಂದ ಅದು ಫೇಲ್ ಆಗೋಗ್ಬಿಡ್ತು. ಈಗ ನಾನು ಫೇಲ್ ಆದಮೇಲೆ ನಾನು ಏನಪ್ಪ ಮಾಡೋದು ಅಂದ್ಕೊಂಡು ಒಂದು ಕೃಷಿ ಹೊಂಡ ಮಾಡಿದೆ. ಅದೇ ನೀರನ್ನು ಇಂಚಿನ ಮೇಲೆ ಬಿದ್ದಿದ್ದ ನೀರನ್ನು ಕೃಷಿ ಹೊಂಡಕ್ಕೆ ಸ್ಟೋರೇಜ್ ಮಾಡ್ಕೊಂಡು ಅದನ್ನು ಮತ್ತು ಇಟ್ಟಿಗೆ ಕುಯ್ಯೋದಕ್ಕೆ ಮತ್ತು ನಮ್ಮದು ಅಡಿಕೆ ತೋಟ ಇದೆ, ತೆಂಗಿದೆ, ಅದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಮಾಡಿದ್ದೀನಿ. ಮತ್ತು ಅದಲ್ಲದೆ ಅದರಲ್ಲಿ ಮೀನು ಬೇರೆ ಸಾಕ್ತಾಯಿದ್ದೀನಿ, ಮೀನು ಸಾಗಾಣಿಕೆ ಮಾಡ್ತಾಯಿದ್ದೀನಿ. ಈಗ ಸುಮಾರು ಒಂದು 5,000 ಮೀನು ಬಿಟ್ಟಿದ್ದೀನಿ. ಅದರಲ್ಲಿ ಇವಾಗ ಹತ್ತತ್ರ ಒಂದು 3/4 kg 1 kg ಬಂದಿರಬೇಕು. ಆ ರೀತಿ ಇದೆ. ಹಾಗೆ ನನ್ನ ಜೀವನ ಈ ರೀತಿ ಆಗಿತ್ತು. ಮೇಲಾಗಿ ನಾನು ಸುಮಾರು 10 ವರ್ಷ 15 ವರ್ಷದಿಂದನೇ ನಾನು ಅಡಿಕೆ ಮಾಡ್ಬೇಕಂತ ಒಂದು ಆಸೆ ಆಯಿತು. ಯಾಕೆಂದರೆ ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದಾಗ ಈ ಅಡಿಕೆ ತೋಟ ಯಾಕೆ ಮಾಡ್ಬೋದು ಅಂತ ಭಾಳ ಒಂದು ಮನಸ್ಸಿಗೆ ಇದು ಬರ್ತಾಯಿತ್ತು. ಅದಕ್ಕೋಸ್ಕರ ಅಡಿಕೆ ತೋಟ ಮಾಡಿದ್ದೀನಿ. ಅಡಿಕೆ ತೋಟದಲ್ಲಿ ಇವಾಗ ಸುಮಾರು ಚೆನ್ನಾಗಿ ಬಂದಿದೆ ಫಸಲು. ಈ ಅಡಿಕೆ ತೋಟದೊಳಗಡೆ ಬೆಳೆ ಯಾಕೆ ಬೆಳಿಬಾರ್ದು, ಆಮೇಲೆ ಕಡ್ಡಿ ಕಟ್ಟಿ ಇದೆಲ್ಲ ಉಳಿತಾಯ ಆಗ್ತದಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಹುರುಳಿ ಮತ್ತು ಸಿಗಟೆ ಗಿಡ, ಟೊಮೊಟೊ ಇಂಥದ್ದು ಹಾಕಿದ್ದೀನಿ. ಮೇಲೆ ಈ ಕಾಂಪೌಂಡ್ ಸುತ್ತಲೂ ತ್ಯಾಗದ ಮರ ಮತ್ತು ಮಹಾಗನಿ, ಇದು ಸಿಲ್ವರ್ ಗಿಡ, ಇವನ್ನೆಲ್ಲ ಬೆಳೆಸ್ತಾ ಇದ್ದೀನಿ. ಆಮೇಲೆ ಇದರಿಂದ ನಮಗೆ ಭಾಳ ಹೆಲ್ಪ್ಫುಲ್ ಆಗ್ತಾ ಇದೆ. ಈಗ ನನ್ನ ಮನೆ ಕಟ್ಟಬೇಕಂದ್ರೆ ಒಂದು 5 ಮರನ ಹೀಗೆ ನಾನೇ ಕಟಾವು ಮಾಡಿ ಅದನ್ನು ಮನೆ ಇದಕ್ಕೆ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಬೆಳೆಗಳನ್ನು ತೆಗಿತಾ ಇದ್ದೀನಿ. ಇದರಿಂದ ನಾನು ಈ ಕೃಷಿ ಹೊಂಡ ಮಾಡಿದ್ರಿಂದ ನನಗೊಂದು ಧೈರ್ಯ ಇದೆ. ಇವಾಗ ಅಕಸ್ಮಾತ್ ಬೋರ್ವೆಲ್ಲಲ್ಲಿ ನೀರು ಅಕಸ್ಮಾತ್ ಕಡಿಮೆ ಆದರೂ ಸಹ ಈ ಕೃಷಿ ಹೊಂಡದಿಂದ ನಾನು ಉಪಯೋಗಿಸ್ಕೊಬೋದು. ಅಷ್ಟರಲ್ಲಿ ಮಳೆಗಾಲ ಸ್ಟಾರ್ಟ್ ಆಗ್ಬಿಡ್ತದೆ. ಬೇಸಿಗೆಯಲ್ಲಿ ನಾವು ಅಗತ್ಯವಾಗಿ ಒಂದು ಸ್ವಲ್ಪ ನೀರು ಹಾಯಿಸ್ಬಿಟ್ರೆ ಮಳೆಗಾಲದಲ್ಲಿ ಅದ್ರ ಪಾಡಿಗೆ ಅದು ಜಾಸ್ತಿ ನೀರು ಕೇಳಲ್ಲ, ಅದು ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೃಷಿ ಹೊಂಡ ಮಾಡ್ತಿದ್ದೀನಿ. ಇದಕ್ಕೆ ನಮ್ಮ ಸರ್ಕಾರ ಬಹಳ ಹೆಲ್ಪ್ ಮಾಡಿದೆ ಇವಾಗ ರೈತರಿಗೆ. ಈ ಕೃಷಿ ಹೊಂಡ ಮಾಡೋದ್ರಿಂದ ನಮ್ಮ ಹತ್ರ ಯಾವುದೇ ಖರ್ಚಿಲ್ದೇ ಬರೀ ಟಾರ್ಪಲ್ಲಿಗೆ ಮಾತ್ರ ಒಂದು 10,000 ದುಡ್ಡು ತೊಗೊತಾರೆ. ಅಷ್ಟು ಬಿಟ್ಟರೆ ನಿಂತಿದ್ದೆಲ್ಲ ಅವರೇ ಸರ್ಕಾರದಿಂದಲೇ ಮಾಡಿಕೊಡ್ತಾರೆ. ಸುಮಾರು ನಾನು ಇವಾಗ 70 ಅಡಿ ಉದ್ದ, 70 ಅಡಿ ಅಗಲ, 10 ಅಡಿ ಆಳದ ಕೃಷಿ ಹೊಂಡ ಮಾಡಿದ್ದೀನಿ. ಈಗ ಸುಮಾರು ಅದರಲ್ಲಿ 5 ಲಕ್ಷ ನೀರು ಸ್ಟಾಕ್ ಇದೆ ನನ್ನ ಹತ್ರ. ಆದ್ದರಿಂದ ಇವಾಗ ನಾನು
ಈ ಬೆಳೆ ಬೆಳೆಯೋದಕ್ಕೆ ನನಗೆ ಒಂಥರ ಧೈರ್ಯ ಇದೆ. ಅಷ್ಟರಲ್ಲಿ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಅದು ನಡ್ಕೊಂಡು ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಸರ್ಕಾರನೂ ಸಹ ಈ ರೈತರಿಗೆ ಈ ಕೃಷಿ ಹೊಂಡ ಮಾಡೋದ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಮಾಡ್ತಿದ್ದಾರೆ. ಬೇರೆ ರೈತರು ಈ ಥರ ನನಗಿರೋಂಥ ಅವಕಾಶದ ಥರ ಈ ಹೆಂಚಿನ ಮೇಲೆ ನೀರು ಬಿದ್ದು ನೀರಂಥದ್ದು ಶೆಡ್ಗಳು ಮತ್ತು ಪಾಲಿ ಹೌಸ್ಗಳು ಇಂಥ ಇಟ್ಟಿಗೆ ಶೆಡ್ಗಳು ಇರೋವಂಥವ್ರು ಸಾಮಾನ್ಯವಾಗಿ ಈ ಥರ ಮಾಡೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಎಲ್ಲರೂ ಸಹ ಮಾಡ್ಬೋದು. ಯಾಕೆಂದರೆ ಬೇರೆ ಕಡೆ ಬಿದ್ದು ನೀರು ಹರಿಬೇಕಂದ್ರೆ ಜೋರಾಗಿ ಮಳೆ ಬೇಕು. ಆದರೆ ಈ ಶೆಡ್ ಮೇಲೆ ಸುಮಾರು ಸಾಧಾರಣವಾದ ಮಳೆ ಬಂದರೂ ಸಹ ನೀರು ನಮಗೆ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಬೋದು. ಆದ್ದರಿಂದ ರೈತರು ಈ ಸರ್ಕಾರ ಕೊಟ್ಟಂತೆ ಮಾಡ್ತಿರೋ ಇದನ್ನು ಉಪಯೋಗ ಮಾಡಿಕೊಂಡು ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಬೆಳೆಗೆ ಮತ್ತು ಇಟ್ಟಿಗೆ ಮತ್ತು ಇನ್ಯಾವುದಕ್ಕೆ ಬೇಕಾದರೂ ಉಪಯೋಗಿಸೋಣ ಒಂದು ಅದನ್ನು ಮಾಡ್ಕೊಳೋದ್ರಿಂದ ರೈತರಿಗೆ ಬಹಳ ಉಪಯೋಗ ಆಗುತ್ತೆ. ಸುಮಾರು ಅಲ್ಲಿ ನಮ್ಮದು 2 ಎಕರೆ ಜಮೀನಿದೆ. ಅದರಲ್ಲಿ 125 ಶೆಡ್ ಇದೆ ಒಂದು ಐಟಮು. ಇನ್ನೊಂದು ಐಟಮ್ 170 ಒಂದು 60 ಶೆಡ್ ಇದೆ. ಆ ಶೆಡ್ನಲ್ಲಿ ಬೀಳೋ ನೀರನ್ನು ನಾವು ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾವು ಮೊದಲು ನಮ್ಮದು ಬೋರ್ವೆಲ್ ಇತ್ತು. ಆ ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆಗ್ಬಿಟ್ಟಿದ್ರಿಂದ ನಮಗೊಂದು ಐಡಿಯಾ ಬಂತು, ಈ ನೀರೆಲ್ಲ ವೇಸ್ಟ್ ಆಗೋಗ್ತಾ ಇದೆಯಲ್ಲ, ಅದನ್ನ ಯಾಕೆ ನಾವು ಉಪಯೋಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಶೆಡ್ ಮೇಲೆ ಬಿದ್ದಂಥ ನೀರನ್ನು ನಾವು ಒಂದು 2 ಶೆಡ್ಗಳನ್ನು ಜಾಯಿಂಟ್ ಮಾಡಿ ಅದಕ್ಕೆ ರೇಕ್ ಹಾಕಿ ಅದ್ರ ಮೇಲೆ ಬರೋಂಥ ನೀರನ್ನು ಒಂದು ಸಿಮೆಂಟ್ ರಿಂಗ್ಗಳು ಮಾಡಿ ಆ ರಿಂಗ್ಗಳೊಳಕ್ಕೆ ಆ ನೀರನ್ನು ಸ್ಟಾಕ್ ಮಾಡಿ ಅದರಿಂದ ಪೈಪ್ ಲೈನ್ ಮಾಡಿ ಕೃಷಿ ಹೊಂಡ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿವಿ. ಆಮೇಲೆ ಶೆಡ್ ಮೇಲೆ ಸುತ್ತು ಮರ ಇದೆ. ಆ ಮರಗಳ ಮೇಲೆ ಎಲೆ ಎಲ್ಲ ಶೆಡ್ ಮೇಲೆ ಬೀಳೋದ್ರಿಂದ ಆ ಎಲೆ ಎಲ್ಲ ಇದಕ್ಕೆ ಬಂದ್ಬಿಟ್ಟು ಪೈಪ್ ಲೈನ್ ಕಟ್ಕೊಂಡ್ಬಿಡ್ತಾರೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಒಂದು ಗ್ರೀನ್ ಮೆಶ್ ಹಾಕಿ ಅದನ್ನು ಕಟ್ಟಿ ಏನೋ ಕಸ ಕಡ್ಡಿ ಹೋಗ್ದಂಗೆ ಮಾಡಿ ಪೈಪ್ ಲೈನ್ ಮೂಲಕ ಒಂದು ತಗ್ಗು ಪ್ರದೇಶಕ್ಕೆ ತೊಗೊಂಡೋಗಿದ್ದೀವಿ. ಅಲ್ಲಿ ಕೃಷಿ ಹೊಂಡ ಮಾಡಿದ್ದೀವಿ. 70 ಅಡಿ ಅಗಲ, 70 ಅಡಿ ಉದ್ದ, 10 ಅಡಿ ಆಳದ ಒಂದು ಹೊಂಡ ಮಾಡಿ ಅದಕ್ಕೆ ಪೂರ್ತಿ ಒಂದೇ ಪ್ಲಾಸ್ಟಿಕ್ ಪೇಪರ್, ಅದು ಸ್ವಲ್ಪ ತಿನ್ನೋದು ದಪ್ಪನಾಗಿ ಬರುತ್ತೆ, ಅದು ಅರ್ಜೆಂಟ್ ಹರಿದೋಗಲ್ಲ, ಅದು ಅಂಥದ್ದನ್ನು ಮಾಡಿದ್ವಿ. ಇದರಿಂದ ಸರ್ಕಾರದಿಂದ ಅದಕ್ಕೆ ಸಹಾಯಧನ ಕೊಡ್ತಾರೆ. ಸಹಾಯಧನ ಸುಮಾರು 90,000 ರೂಪಾಯಿ ನಮಗೆ ಸಹಾಯಧನ ಕೊಡ್ತಾರೆ. ನಮ್ಮ ಇದರಲ್ಲಿ ನಮಗೇನು ಖರ್ಚಾಗೋದಿಲ್ಲ. ಸುಮಾರು ಒಂದು 10,000 ರೂಪಾಯಿ ನಮಗೆ ಖರ್ಚಾಗ್ಬೋದು, ಅವರೇ ಎಲ್ಲ ಮಾಡಿಕೊಡ್ತಾರೆ. ಅದರಿಂದ ಭಾಳ ಉಪಯೋಗ ಇದೆ. ಮೇಲಾಗಿ ಶೆಡ್ ಮೇಲೆ ಬಿದ್ದ ನೀರನ್ನು ಹೊರಗಡೆ ಹೋಗೋ ಬದಲು ನಾವೇ ಅದನ್ನು ಸ್ಟಾಕ್ ಮಾಡಿ ಅದರಿಂದ ನಾವು ಇಟ್ಟಿಗೆ ಫ್ಯಾಕ್ಟ್ರಿಗೂ ಉಪಯೋಗ ಮಾಡ್ಬೋದು. ಮತ್ತು ನಮ್ಮ ತೋಟ ಇದೆ, ಆ ತೋಟದಲ್ಲಿ ತೆಂಗು, ಅಡಿಕೆ ಎಲ್ಲ ಇದೆ. ಅಡಿಕೆ ಸುಮಾರು ಒಂದು 2 ಎಕರೆಯಲ್ಲಿ ಅಡಿಕೆ ಇದೆ. ಒಂದು 800 ಮರ ಆಗೋಷ್ಟು ಇದೆ. ನಾವು ಅಡಿಕೆಗೆ ನೀರು ಉಪಯೋಗಿಸ್ಬೇಕಲ್ಲ, ಅದಕ್ಕೋಸ್ಕರ ಅದರೊಳಗೆ ಒಂದು ಮಿಶ್ರ ಬೆಳೆಯನ್ನು ಬೆಳೆಯೋಣ ಅನ್ನೋ ದೃಷ್ಟಿಯಿಂದ ಅಡಿಕೆ ಮರದ ಲೈನ್ನಲ್ಲೇ ಟ್ರಿಪ್ಪರ್ ಮಾಡಿ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡಿ, ಹನಿ ನೀರು ಪದ್ಧತಿಯಲ್ಲಿ ಅದರಲ್ಲಿ ಚಿಗಟೆ ಗಿಡ ಮತ್ತು ಬದನೆ ಗಿಡ ಮತ್ತು ಬೀನ್ಸು ಅದನ್ನೆಲ್ಲ ಬಿಟ್ಟಿದ್ದೀವಿ. ಯಾಕೆ ಅಂದರೆ ಅಡಿಕೆ ಗಿಡ ಲೈನಿಗೆ ನಮಗೆ ಖರ್ಚು ಕಡಿಮೆ ಗೊತ್ತೈತೆ. ಆ ಮೇಲ್ಗಡೆಗೆ ತಗೊಂಡು ಹಬ್ಬಿಸೋದಕ್ಕೋಸ್ಕರ ನಾವು ಕಡ್ಡಿಗಳು ಉಣ್ಬೇಕು. ಅದ್ರ ಬದಲು ಅಡಿಕೆ ಗಿಡಕ್ಕೆ ಕಂಬಿಗಳನ್ನು ಕಟ್ಟಿ ಅದನ್ನು ಬೆಳೆಸ್ಕೊಬೋದು. ಇನ್ನೊಂದು ಉಪಯೋಗ ಅಂದರೆ ಅಡಿಕೆ ಗಿಡ ಲೈನಲ್ಲಿ ನಾವು ಟ್ರಿಪ್ಪರ್ ಮಾಡಿರೋದ್ರಿಂದ ಅಡಿಕೆಗೆ ನೀರು ಹಾಯಿಸೋದಕ್ಕೂ, ಅಡಿಕೆಗೆ ನೀರು ಹಾಯಿಸಿದ್ರೆ ಸಾಕು, ಅದು ಬೆಳೆಗೆ ನೀರು ಹಾಯಿಸಿದ್ರೆ ಸಾಕು, ಅಡಿಕೆಗೂ ಆಗುತ್ತೆ. ಅದರಿಂದ ಒಳ್ಳೆ ಉಪಯೋಗ ಆಗುತ್ತೆ. ನೀರನ್ನು ಸದ್ಬಳಕೆನೂ ಆಗುತ್ತೆ, ಜಾಸ್ತಿ ಖರ್ಚು ಆಗಲ್ಲ. ಈ ಒಂದು ಇದರಿಂದ ಉಪಯೋಗ ಪಡೆಯೋದಕ್ಕೋಸ್ಕರ ನಾವು ಅಡಿಕೆ ಗಿಡದಲ್ಲಿ ಚಿಗಟೆ ಗಿಡ ಮತ್ತು ಟೊಮೊಟೊ ಇದನ್ನೆಲ್ಲ ಬೆಳೀತಾ ಇದ್ದೀವಿ. ನಾವು ಇವಾಗ ಅಡಿಕೆಯನ್ನು ಸುಮಾರು 20 ವರ್ಷ ಆಗಿದೆ ನಾವು ಅಡಿಕೆ ಉಣಿ. ಈಗ ಉಣಿದ ಸುಮಾರು 5ರಿಂದ 6-7 ವರ್ಷದೊಳಗೆ ಅದು ಫಸಲು ಬರ್ತೈತೆ. ಇದು ಸುಮಾರು ನಮಗೆ 20 ವರ್ಷ ಆಗಿದ್ದರಿಂದ ಎತ್ತರವಾಗಿ ಬೆಳೆದಿದೆ ಮರಗಳು. ನಾವು ಒಂದು ಗಿಡದಿಂದ ಒಂದು ಗಿಡಕ್ಕೆ ಸುಮಾರು 8 ಅಡಿ 9 ಅಡಿ ದೂರ ಇದೆ. ಯಾಕೆ ಅಂದರೆ ನಾವು ಮೊದಲ ಕಾಲದಲ್ಲಿ ಕೂಲಿಯವರೆಲ್ಲ ಸಿಗೋರು ಜನ ಅದನ್ನು ಅಗಿಯೋಕೆ ಇದು ಮಾಡೋದಕ್ಕೆ. ಇವಾಗ ಸಿಗಲ್ಲ. ಅದಕ್ಕೋಸ್ಕರ ಈ ಒಳಗಡೆ ಉಳುಮೆ ಮಾಡೋದಕ್ಕೆ ಟ್ರ್ಯಾಕ್ಟ್ರ್ ಇವಾಗ ಉಳುಮೆ ಮಾಡೋದಕ್ಕೋಸ್ಕರವಾಗಿ ನಾವು 9 ಅಡಿ 9 ಅಡಿ ಗಿಡದಿಂದ ಗಿಡಕ್ಕೆ 9 ಅಡಿ ಮಾಡಿದ್ದೀವಿ. ಮೇಲಾಗಿ ಟ್ರ್ಯಾಕ್ಟ್ರ್ನಲ್ಲೇ ಆ ಉಳುಮೆ ಎಲ್ಲ ಮಾಡ್ತೀವಿ. ಅದರಿಂದ ನಮಗೆ ಅಗಿಯೋದು ಮತ್ತು ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಈಗ ಅಡಿಕೆ ಗಿಡದಲ್ಲಿ ನಾವು ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅಡಿಕೆ ಗಿಡ ಮಾಡಿದರೆ ವರ್ಷಕ್ಕೊಂದ್ಸರಿ ಅದು ಫಸಲು ಬರುತ್ತೆ. ನಾವು ಅದಕ್ಕೆ ಹೆಚ್ಚಿನ ಇದು ಮಾಡೋಂಗಿಲ್ಲ. ಇವಾಗ ಅದರಲ್ಲಿ ನಾವು ಬೆಳೆ ಬೆಳೀತಾ ಇರೋದ್ರಿಂದ ಅದಕ್ಕೆ ಹಾಕೋಂಥ ನೀರು, ಅದಕ್ಕೆ ಹಾಕೋಂಥ ಗೊಬ್ಬರ, ಅದಕ್ಕೆ ಹಾಕೋಂಥ ಮೆನ್ಯೂರು ಎಲ್ಲ ಅದೇ ಆದ್ರೂ ಅಡಿಕೆ ಗಿಡಕ್ಕೆ ಸಾಕಾಗುತ್ತೆ. ನಾವು ಎಕ್ಸ್ಟ್ರಾ ಏನು ಅದನ್ನು ಅಡಿಕೆ ಗಿಡಕ್ಕೇನು ಬೇರೆ ಇದು ಮಾಡೋಂಗಿಲ್ಲ. ಯಾಕೆಂದರೆ ನಾವು ಅದರಲ್ಲಿ ಕಳೆ ಕೀಳ್ತೀವಿ, ಔಷಧಿ ಹೊಡಿತೀವಿ, ಮತ್ತು ಮೆನ್ಯೂರ್ ಹಾಕ್ತೀವಿ, ಆಮೇಲೆ ಗೊಬ್ಬರ ಹಾಕ್ತೀವಿ, ಆಮೇಲೆ ಈ ಕ್ರಿಮಿನಾಶಕ ಔಷಧಿಗಳು ಅದೆಲ್ಲ ಮಾಡ್ತೀವಿ. ಅದರಿಂದ ನಮಗೆ ಅಡಿಕೆ ಗಿಡಕ್ಕೆ ಏನು ಖರ್ಚು ಬರೋಲ್ಲ, ನಮಗೆ ಬೆಳೆನೂ ಬರ್ತಾ ಇರ್ತದೆ. ಇದರಿಂದ ಬಹಳ ಉಪಯೋಗ ಆಗುತ್ತೆ. ಸುಮಾರು ನಮಗಿವಾಗ 800 ಗಿಡಕ್ಕೆ ಅಂದರೆ ಚೆನ್ನಾಗಿ ಫಸಲು ಬಂತು ಅಂದರೆ ಒಂದು ವರ್ಷಕ್ಕೆ 4 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿ ಬೆಳೆ ಆಗುತ್ತೆ.
ಅದರಿಂದ ನಮಗೆ ಉಪಯೋಗ ಆಗುತ್ತೆ. ಈ ಕೃಷಿ ಹೊಂಡ ಯಾಕೆ ಮಾಡಿಕೊಂಡ್ವಿ, ಕೃಷಿ ಹೊಂಡ ಏನು ಅಂದರೆ ನಮ್ಮ ಥರನೇ ಯಾರು ಅನುಕೂಲ ಇರೋಂಥವ್ರೆಲ್ಲರೂ ಸಹ ಹೆಂಚಿನ ಮೇಲೆ ಬಿದ್ದಂಥ ನೀರನ್ನು, ಯಾಕೆಂದರೆ ಬೇರೆ ಕಡೆ ಭೂಮಿ ಮೇಲೆ ಬೀಳ್ಬೇಕಂದ್ರೆ ಜೋರಾಗಿ ಮಳೆ ಬರಬೇಕು, ಹರಿಬೇಕು ನೀರು. ಇದರಲ್ಲಿ ಹಂಗಲ್ಲ, ಸಾಧಾರಣವಾದ ಮಳೆ ಬಿದ್ದರೂ ಸಾಕು, ಹೆಂಚಿನ ಮೇಲೆ ನೀರು ಬೀಳುತ್ತೆ, ಅದು ಪೈಪ್ಲೈನ್ ಮಾಡಿ ತೊಗೊಂಡೋಗಿ ಒಂದು ಕಡೆ ಬಿಟ್ಕೊಂಡ್ರೆ ಕೃಷಿ ಹೊಂಡಕ್ಕೆ ನೀರು ತುಂಬಿಕೊಳ್ಳುತ್ತೆ. ಈಗ ಮಳೆಗಾಲನೂ ಜಾಸ್ತಿ ಇರಲ್ಲ, ಈ ಹಿಂದಿನ ಕಾಲದ ಥರ ಇವಾಗ ಮಳೆನೂ ಜಾಸ್ತಿ ಬರಲ್ಲ, ಕೆರೆಗಳಿಗೆ ನೀರು ಬರಲ್ಲ, ಮೇಲಾಗಿ ಬೋರ್ವೆಲ್ಗಳಲ್ಲಿ ಅಂತರ್ಜಲ ಒಳಗಡೆ ಹೋಗಿದೆ. ಆದ್ದರಿಂದ ಈ ಥರ ಅನುಕೂಲ ಇರೋಂಥವರೆಲ್ಲ ಭಾಳ ಒಂದು ಕೃಷಿ ಹೊಂಡ ಅದನ್ನು ಮಾಡ್ಕೊಂಡಾಗಿದ್ದರಿಂದ ನಾವು ನೀರಿನ ಅಭಾವವನ್ನು ತಪ್ಪಿಸ್ಬೋದು, ತೋಟಗಾರಿಕೆ ಮಾಡ್ಬೋದು. ಮೇಲಾಗಿ ಇಟ್ಟಿಗೆ ಶೆಡ್ಗೂ ಬೇಕಾದ್ರೂ ಉಪಯೋಗಿಸ್ಕೊಬೋದು. ಸುಮಾರು ಒಂದು 2-3 ತಿಂಗಳು ನಮಗೆ ಅಗತ್ಯವಾಗಿ ಬೇಸಿಗೆಯಲ್ಲಿ ಒಂದು 2-3 ತಿಂಗಳು ನಾವು ಇದನ್ನು ಬೆಳೆಗಳಿಗೆ ಕಾಪಾಡಿಬಿಟ್ರೆ, ಆಮೇಲೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಅಷ್ಟೊಂದು ನಮಗೆ ಏನು ಇದಾಗಲ್ಲ, ನೀರಿನ ಸಮಸ್ಯೆ ಏನು ಬರಲ್ಲ. ಆದ್ದರಿಂದ ಇದು ಮಾಡೋದ್ರಿಂದ ಭಾಳ ಒಳ್ಳೆಯದು. ಆದ್ದರಿಂದ ಯಾರು ಅನುಕೂಲ ಇದೆ ಅದನ್ನೆಲ್ಲ ಕಡ್ಡಾಯವಾಗಿ ಮಾಡಿದರೆ ಭಾಳ ಅನುಕೂಲ ಆಗುತ್ತೆ. ಅಡಿಕೆ ಗಿಡ ಸುಮಾರು ನಾವು 15 ವರ್ಷದಿಂದನೇ 15-20 ವರ್ಷ ಆಗಿದೆ ಅಡಿಕೆ ಗಿಡ ಉಣಿ. ನಮಗೆ ಈಗ ಒಂದು 10 ವರ್ಷದಿಂದ ನಾವು ಬೆಳೆ ಬಂದಿದೆ. 10 ವರ್ಷದಿಂದ ಸುಮಾರು ಅಡಿಕೆ ಗಿಡ ಊಣಿ ಒಂದು 6-7 ವರ್ಷದಲ್ಲಿ ಸ್ಟಾರ್ಟ್ ಆಗುತ್ತೆ ಅಡಿಕೆ ಫಸಲು. ಬತ್ತ ದೊಡ್ಡ ಮರ ಆದಮೇಲೆ ಚೆನ್ನಾಗಿ ಫಸಲು ಬರ್ತೈತೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 4 ಲಕ್ಷದಿಂದ 5 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಮೇಲಾಗಿ ಅಡಿಕೆ ಗಿಡದ ಒಳಗಡೆ ಹಾಕಿರುವಂಥ ಈ ಚಿಗಟೆಕಾಯಿ ಮತ್ತು ಇದಕ್ಕೆ ಖರ್ಚು ಕಡಿಮೆ ಆಗುತ್ತೆ ನಮಗೆ. ಯಾಕೆಂದರೆ ದಾರ ಒಂದು ಬಿಟ್ಟರೆ, ಕಂಬಿ ಒಂದು ಬಿಟ್ಟರೆ, ಇನ್ನು ಕಡ್ಡಿ ಉಣೋದು ಅದೆಲ್ಲ ಉಳಿತಾಯ ಆಗುತ್ತೆ. ಅದರಿಂದ ಸಾಮಾನ್ಯವಾಗಿ ಈಗ ಚಿಗಟೆ ಗಿಡ ಹಾಕಿ ಒಂದು 4 ತಿಂಗಳಾಗಿದೆ. ಫಸಲು ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ಸುಮಾರು 1 ವರ್ಷದ ತನಕ ಅದು ಕುಯ್ತೈತೆ. ಇವಾಗ 4 ತಿಂಗಳಾಗೈತೆ. ಇನ್ನೂ ಒಂದು 7-8 ತಿಂಗಳು ಅದು ಫಸಲು ಬರ್ತಾ ಇರ್ತೈತೆ. ಮಾರ್ಕೆಟ್ನಲ್ಲಿ ಇವಾಗ ಜಾಸ್ತಿ ತರಕಾರಿ ಬಹಳವಾಗಿ ಈ ವರ್ಷ ಸಾಮಾನ್ಯ ಬೆಲೆನೇ ಇಲ್ಲ. ಆದ್ದರಿಂದ ಏನೋ ಇವಾಗ ನಾವು ಬೇರೆ ಬೆಳೆ ಬೆಳೆಯೋದಕ್ಕಿಂತ ಇದನ್ನು ಹಾಕ್ಕೊಂಡ್ರೆ, ಅಡಿಕೆ ಗಿಡದಲ್ಲಿ ಹಾಕಿ ಅಡಿಕೆ ಫಸಲಿಗೂ ನೀರು ಕಟ್ಟಂಗಿಲ್ಲ, ಈ ಬೆಳೆಗೂ ಒಂದೇ ಇದರಿಂದ ನೀರು ಕಟ್ಬೋದು. ಅದಕ್ಕೋಸ್ಕರ ಭಾಳ ಉಪಯೋಗ ಇದೆ. ಆಮೇಲೆ ಕಾಂಪೌಂಡ್ ಸುತ್ತಲೂ ಬೇವು, ಆಮೇಲೆ ತ್ಯಾಗದ ಮರ, ಬೇವಿನ ಮರ, ಆಮೇಲೆ ಹೆಬ್ಬೇವು, ಆಮೇಲೆ ಅರ್ಕ್ಲಿ ಫಾರಮ್ಮು, ಇಂಥ ಇದೆಲ್ಲ ಹಾಕ್ಕೊಂಡ್ರೆ ಸುಮಾರು ಅದೊಂದು 10-20 ವರ್ಷಕ್ಕೆ ಒಳ್ಳೆ ಇದು ಬರುತ್ತೆ, ವುಡ್ ಸಿಗುತ್ತೆ ನಿಮಗೆ ಮನೆ ಇದಕ್ಕೆ. ಅದಕ್ಕೋಸ್ಕರ ಭಾಳ ಈ ಥರ ಮಾಡೋದ್ರಿಂದ ಭಾಳ, ಅದಕ್ಕೂ ಟ್ರಿಪ್ಪರ್ ಮಾಡಿಬಿಟ್ಟಿದ್ದೀವಿ. ಇವಾಗ ಪ್ರತಿಯೊಂದು ಗಿಡಕ್ಕೂ ಟ್ರಿಪ್ಪರ್ ಇದೆ. ಆದ್ದರಿಂದ ಇವಾಗ ನಾವು ಕೃಷಿ ಹೊಂಡದಿಂದ ನೀರನ್ನು ಆ ಟ್ರಿಪ್ಪರ್ ಮೂಲಕ ಹಾಯಿಸಿದ್ರೆ ನಾವೇನು ಆಳುಗಳಿಗೆ ಕಟ್ಟಂಗಿಲ್ಲ, ಏನಿಲ್ಲ. ಸ್ಟಾರ್ಟ್ ಮಾಡಿದ್ರೆ ಸಾಕು, ಮೋಟ್ರ್ ಸ್ಟಾರ್ಟ್ ಮಾಡಿದರೆ ಚಾಲು ಆಗ್ತದೆ, ಎಲ್ಲ ಗಿಡಗಳಿಗೂ ಹರ್ಕೊತವೆ. ಈ ರೀತಿ ಅಡಿಕೆ ಗಿಡದಲ್ಲಿ ಈ ಥರ ಇದೆ. ನಮಗೆ ಗೊತ್ತಾಗಿದೆ ಅಂದರೆ, ಬೇರೆ ಸಾಮಾನ್ಯವಾಗಿ ನಮ್ಮ ಊರ ಪಕ್ಕದಲ್ಲೆಲ್ಲ ಈ ಅಡಿಕೆ ಗಿಡದಲ್ಲಿ ಈ ಥರ ಮಾಡ್ಬೋದು ಅಂತ ಅವ್ರು ಮಾಡ್ತಾಯಿದ್ರು. ಅದನ್ನು ನೋಡಿ ನಮಗೂ ಯಾವಾಗ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅಡಿಕೆ ಗಿಡದಲ್ಲಿ ಈ ಥರ ಬೆಳೆ ತೆಗಿತಾ ಇದ್ದೀವಿ. ಈ ಥರ ಮಾಡೋದ್ರಿಂದ ನಮಗೆ ಅಡಿಕೆಗೂ ನೀರು ಕಟ್ಬೋದು, ಇದಕ್ಕೂ ಕಟ್ಬೋದು. ಅದೊಂದು ಬಹಳ ದೊಡ್ಡ ಉಪಯೋಗ ಆಗುತ್ತೆ. ಇಲ್ಲ ಅಂದರೆ ಬರೀ ಬೆಳೆಗೆ ಕಟ್ಟಬೇಕಂದ್ರೆ ಈಗಿನ ನೀರಿನ ವ್ಯವಸ್ಥೆಯಲ್ಲಿ ಅಷ್ಟಾಗಿ ಆಗಲ್ಲ. ಅದಕ್ಕೋಸ್ಕರ ಅಡಿಕೆ ಗಿಡದಲ್ಲೇ ಮಾಡೋದ್ರಿಂದ, ಅಡಿಕೆ ಗಿಡದಲ್ಲಿ ಬೇರೆ ಬೆಳೆ ಏನು ಬೆಳೆಯೋಕ್ಕಾಗಲ್ಲ. ಇಲ್ಲ ಬಾಳೆ ಹಾಕ್ಬೋದು, ಇಲ್ಲ ಚಿಗಟೆ ಗಿಡ ಹಾಕ್ಬೋದು, ಅಥವಾ ಬೀನ್ಸ್ ಹಾಕ್ಬೋದು, ಈ ಥರ ಹಾಕ್ಬೋದು. ಬೇಸಿಗೆಲ್ಲಂತೂ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಜಾಸ್ತಿ ಟೆಂಪ್ರೇಚರ್ ಇರೋದ್ರಿಂದ ಈ ಅಡಿಕೆ ನೆರಳು ಸ್ವಲ್ಪ ಬೀಳೋದ್ರಿಂದ ಭಾಳ ಇಳುವರಿನೂ ಚೆನ್ನಾಗಿ ಬರುತ್ತೆ, ಗಿಡಗಳು ಚೆನ್ನಾಗಿರುತ್ತೆ. ಆಮೇಲೆ ಕಳೆನೂ ಜಾಸ್ತಿ ಬರಲ್ಲ, ನಾವು ಟ್ರಿಪ್ಪರ್ ಮಾಡಿರೋದ್ರಿಂದ ಕಳೆನೂ ಹೆಚ್ಚಾಗಿ ಬರಲ್ಲ, ಅನುಕೂಲ ಆಗುತ್ತೆ. ಇದನ್ನು ಮಾಡೋದಕ್ಕೆ ಒಂದು ಫ್ಯಾಮಿಲಿ ಇದೆ, ತಮಿಳ್ನಾಡು ಕಡೆಯಿಂದ ಬಂದಿರೋ ಫ್ಯಾಮಿಲಿ, ಅವರೇ ಮಾಡ್ತಾರೆ. ಅವರು ಗಂಡ ಹೆಂಡತಿ ಒಂದು ಫ್ಯಾಮಿಲಿ, ಒಂದು ಮನೆ ಇದೆ, ಮನೆಯಲ್ಲಿ ಅವರು ಮಾಡ್ತಾರೆ. ಅವ್ರು ಬೇಕಾದರೆ ಬೇರೆ ಆಳುಗಳನ್ನ ಕರ್ಕೊಂಬಂದು ಅವರೆಲ್ಲ ಮಾಡೋದು, ನೀರು ಬಿಡೋದು. ಮೋಟ್ರು ಯಾವಾಗ ಅದು ಶಿಫ್ಟ್ ಕರೆಂಟ್ ಇಲ್ಲೆಲ್ಲ, ರಾತ್ರಿ 1 ಗಂಟೆಗೆ ಕೊಡ್ತಾರೆ, ಬೆಳಗ್ಗೆ ಹೊತ್ತು 2 ಅವರು ರಾತ್ರಿ ಹೊತ್ತು 4 ಅವರ್ ಕೊಡ್ತಾರೆ. ಆ ಟೈಮ್ನಲ್ಲಿ ಅವನು ಎಲ್ಲ ವ್ಯವಸ್ಥೆ ಮಾಡಿ ನೋಡ್ಕೊಂಡು ಮೋಟರ್ ಸ್ಟಾರ್ಟ್ ಮಾಡೋದೆಲ್ಲ ಮಾಡ್ತಾನೆ. ಅವನಿಗೂ ಬೇಕಾದರೆ ಬೇರೆ ಆಳುಗಳನ್ನ ಕರ್ಕೊಂಬಂದಿದ್ದನ್ನೆಲ್ಲ ಮಾಡಿಸ್ತಾನೆ, ಕೀಳೋದಕ್ಕೆ, ಕಳೆ ಕೀಳೋದಕ್ಕೆ, ಮತ್ತು ಬೇರೆ ಏನೇ ಕೆಲಸ ಇದ್ರೂ ಅವನು ಬೇರೆ ಆಳುಗಳ ಹತ್ರ ಇಟ್ಕೊಂಡು ಮಾಡಿಸ್ತಾನೆ. ನಮ್ಮ ಮನೆಯವ್ರು ಯಾರು ಕೆಲಸ ಮಾಡೋದಿಲ್ಲ, ಅವರಿಗೆ ಒಬ್ಬನ ನೇಮಕ ಮಾಡಿದ್ದೀನಿ, ಅವ್ರು ಮಾಡಿ ಅಂತ. ಈಗ ಅವನು ನಮ್ಮಲ್ಲಿರೋಂಥ ಲೇಬರ್ಗೆ ನಾವು ಇದನ್ನು ಬೆಳೆ ತೆಗೆಯೋದಕ್ಕೆ ಅದಕ್ಕೆ ಖರ್ಚು ಏನು ಬರ್ತೈತೆ ಆ ಖರ್ಚೆಲ್ಲ ಹಾಕ್ತೀವಿ. ಆ ಖರ್ಚು ಎಷ್ಟು ಖರ್ಚು ಮಾಡಿದ್ವಿ ಅದನ್ನು ತೆಗೆದುಬಿಟ್ಟು ಔಷಧಿ ಹೊಡೆಯೋದು, ಬೇರೆ ಮಿಕ್ಕಿದ್ದು ದಾರ ವಾರ ಕೂಲಿಯವ್ರು ಬಂದರೆ ಅದನ್ನೆಲ್ಲ ಖರ್ಚೆಲ್ಲ ತೆಗೆದುಬಿಟ್ಟು, ಇನ್ನು ಮಿಕ್ಕಿದ್ರಲ್ಲಿ ಅವ್ರಿಗರ್ಧ ನಮಗರ್ಧ ಥರ ಮಾಡಿಕೊಂಡು ನಾವು ಬೆಳೆ ತೆಗಿತಾ ಇದ್ದೀವಿ.
ಇವಾಗ ರೈತರಿಗೆ ಈ ಥರ ಅವಕಾಶ ಅಂತ ರೈತರಿಗೆ ನನ್ನ ಕಡೆಯಿಂದ ಏನು ಸಜೆಷನ್ ಅಂದರೆ, ಇಟ್ಕೆ ಶೆಡ್ ಆಗಲಿ ಅಥವಾ ಪಾಲಿ ಹೌಸ್ಗಳಾಗಲಿ ಅಥವಾ ದೊಡ್ಡ ದೊಡ್ಡ ಶೆಡ್ಗಳು ಮಾಡಿರೋಂಥ ಇರೋರು ಒಂದು ಕೃಷಿ ಹೊಂಡ ಮಾಡಿ ಅದರಲ್ಲಿ ಬೀಳುವಂಥ ನೀರನ್ನು ಶೇಖರಣೆ ಮಾಡಿ ಅದರಿಂದ ವ್ಯವಸಾಯಕ್ಕೆ ಉಪಯೋಗ ಮಾಡಿಕೊಳ್ಳೋದ್ರಿಂದ ನಾವು ಈಗ ಹೋಗಿರೋ ಅಂತರ್ಜಲ ತಳಕ್ಕೆ ಹೋಗಿರೋದ್ರಿಂದ ನಾವು ಬೆಳೆಯನ್ನು ಬೆಳ್ಕೊಬೋದು. ಸಾಮಾನ್ಯವಾಗಿ ಈ ರೀತಿ ಒಂದು 70 ಅಡಿ 21 ಮೀಟ್ರ್ ಬರುತ್ತೆ. 21 ಮೀಟ್ರ್ ಒಂದು 10 ಅಡಿ ಆಳಾದ ಒಂದು ಇದು ಮಾಡಿ ಅದು ತುಂಬಿರಿ, ಮಳೆಗಾಲದಲ್ಲಿ ತುಂಬಿಟ್ರೆ ಸಾಮಾನ್ಯವಾಗಿ ಡಿಸೆಂಬರ್ನಲ್ಲಿ ತನಕ ಮಳೆ ಬೀಳ್ತಾನೆ ಇರ್ತದೆ. ಡಿಸೆಂಬರಿಗೆ ತುಂಬಿದ್ರೆ ನಾವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ವರೆಗೂ ಅದನ್ನು ಉಪಯೋಗ ಮಾಡಿಕೊಂಡ್ರೆ ಆಮೇಲೆ ಮಳೆ ಬಂದುಬಿಡ್ತದೆ. ಮಳೆ ಬಂದಾಗ ಸಾಗುತ್ತೆ. ನೀವು ಅನುಕೂಲ ಇಲ್ಲ ಇರೋವಂಥ ಎಲ್ಲ ರೈತರು ಸಹ ಇಂಥದ್ದೊಂದು ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಉಪಯೋಗ ಆಗುತ್ತೆ. ಯಾಕೆಂದರೆ ಹೆಂಚಿನ ಮೇಲೆ ಬಿದ್ದಿದ್ದ ನೀರೆಲ್ಲ ವೇಸ್ಟಾಗಿ ಬೇರೆ ಹಳ್ಳಕ್ಕೆ ಹೋಗಿ ಎಲ್ಲ ಹಾಳಾಗುತ್ತೆ. ಅದ್ರ ಬದಲು ನಾವು ಶೇಖರಣೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಆಮೇಲೆ ಈ ಅಡಿಕೆ ಗಿಡದಲ್ಲಿ ಪರ್ಯಾಯವಾಗಿ ಬೆಳೆ ಬೆಳೆಯೋದ್ರಿಂದ ಅಡಿಕೆ ಗಿಡಕ್ಕೂ ನೀರು ಕಟ್ಟಂಗೆ ಆಗುತ್ತೆ ಮತ್ತು ಬೆಳೆಗೂ ನೀರು ಬಿಟ್ಟಾಗುತ್ತೆ. ಒಂದೇ ಅದಕ್ಕೆ ಬೇರೆ ಕಟ್ಟಂಗಿಲ್ಲ, ಇದಕ್ಕೆ ಬೇರೆ ಕಟ್ಟಂಗಿಲ್ಲ. ಒಂದೇ ಇದರಲ್ಲಿ 2 ಬೆಳೆನೂ ಬೆಳಿಬೋದು. ಅಡಿಕೆನೂ ಬೆಳ್ಕೊಬೋದು, ಮಧ್ಯದಲ್ಲಿ ಬೆಳೆನೂ ಬೆಳಿಬೋದು. ಆದ್ದರಿಂದ ಕೃಷಿಕರು ಮತ್ತು ಈ ಅಡಿಕೆ ಗಿಡ ಇರೋವಂಥವ್ರು ಈ ರೀತಿ ಮಧ್ಯ ಬೆಳೆ ಇಡೋದ್ರಿಂದ ಒಂದು ಉಪಯೋಗ ಆಗುತ್ತೆ ನಮಗೆ. ಬೇರೆ ಇವಾಗ ಅಡಿಕೆ ವರ್ಷಕ್ಕೊಂದು ಬೆಳೆ ಅದು. ಇದು ನಾವು ಬೆಳೆ ಬೆಳ್ಕೊಂಡ್ರೆ ನಮಗೆ ಖರ್ಚಿಗೆ, ವ್ಯವಸಾಯಕ್ಕೆ, ಬೇರೆ ಖರ್ಚುಗಳಿಗೆ ಮತ್ತು ಸಂಸಾರ ಖರ್ಚುಗಳಿಗೆ ಅದು ಹೆಲ್ಪ್ ಆಗುತ್ತೆ. ಅಡಿಕೆ ಗಿಡ ಇರೋವಂಥವ್ರು ಈ ಥರ ಮಾಡೋದ್ರಿಂದ ಭಾಳ ಉಪಯೋಗ.